मौसम गर्मा में गर्मी से राहत मिलने के लिए लोग खासकर नौजवान स्विमिंग पूल का रुख करते हैं। यादगीर डिस्ट्रिक्ट स्टेडियम में मौजूद स्विमिंग पूल में बच्चों के लिए 50 रुपए और बड़ों के लिए 100 रुपए फीस अदा करनी पड़ती है, जो बहुत ज्यादा है। लिहाजा इसे कम करके बच्चों के लिए 25 रुपए और बड़ों के लिए 50 रुपए किया जाए, ताकि ज्यादा से ज्यादा आवाम इस स्विमिंग पूल पहुंच सके। ये बात समाजी कारकुन उमेश के मदनाल ने कही। वो शहर के डॉन बॉस्को स्कूल के रूबरू डिस्ट्रिक्ट स्टेडियम में मौजूद स्विमिंग पूल देखने के बाद बताई। उन्होंने मजीद कहा कि इस स्विमिंग पूल को मजीद हाईटेक बनाया जाए और यहां दीगर सहूलियात फराहम किए जाएं, ताकि यादगीर की आवाम को बेहतर सहूलियात फराहम हो। ನಿಮ್ಮ ಹೆಸರು? ಕೃತಿಕಾ. ಇಂದು ಯಾದಗಿರಿಯಲ್ಲಿ ಜಿಲ್ಲಾಡಳಿತ ಕ್ರೀಡಾಂಗಣದಲ್ಲಿ ಒಂದು ನೀರಿನ ಕೊಳವೆ ಇದೆ. ಆ ಕೊಳವೆಯಲ್ಲಿ ಸುಮಾರು 2 ವರ್ಷದಿಂದ ಬಂದಿತ್ತು, ಕೊರೋನಾದಲ್ಲಿ ಬಂದಿತ್ತು. ಈಗಾಗಲೇ ಚಾಲು ಮಾಡಿದ್ದಾರೆ. ಬರುವಂಥವ್ರು ಯಾರು ದುಡ್ಡಿರೋರು ಇಲ್ಲಿ ಯಾರು ಬರೋದಿಲ್ಲ. 100 ರೂಪಾಯಿ ಫೀಸ್ ಮಾಡ್ಯಾರ. ಅದರಲ್ಲಿ ಕಡಿಮೆ ರೇಟ್ನಲ್ಲಿ ಮಾಡಬೇಕು. ಜಿಲ್ಲಾಡಳಿತ ಏನಪ್ಪ ಅಂದ್ರೆ ಸ್ವಚ್ಛತೆ ಕಾರ್ಯಕ್ರಮ ಹೊಂದಿಸಿಲ್ಲ. ಟಾಯ್ಲೆಟ್ ಭಾಳ ಇದಾದ. ಆಮೇಲೆ ಇಲ್ಲಿ ಬರುವಂಥವ್ರು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬರುವಂಥ ಒಂದು ವ್ಯವಸ್ಥೆ ಆಗಬೇಕು ಅಂತೇಳಿ 2 ಮಾತು. ನಿಮ್ಮ ಹೆಸರು? ಮಲ್ಲಿಕಾರ್ಜುನ್ ತಾಳಕ್. ಯಾದಗಿರಿ ನಗರದ ಜಿಲ್ಲಾ ಕ್ರೀಡಾಂಗಣ ಒಳಭಾಗದಲ್ಲಿ ಸುಮಾರು 1,70,00,000 ಖರ್ಚು ಮಾಡಿ 2009ರಲ್ಲಿ ಏನದಂದ್ರೆ ಜಿಲ್ಲಾ ಈಜುಕೊಳ ಮಾಡಿರ್ತಕ್ಕಂಥದ್ದು. ಇದು ಈ ಭಾಗದ ಜನಗಳಿಗೆ, ಕ್ರೀಡಾಪಟುಗಳಿಗೆ, ಶಾಲಾ ಮಕ್ಕಳಿಗೆ, ಮಹಿಳೆಯರಿಗೆ ಬಹಳ ಅನುಕೂಲ ಆಗ್ತಕ್ಕಂಥದ್ದು ನಾವು ತಿಳಿದೀವಿ. ಇಲ್ಲಿ ಏನದಂದ್ರೆ ಮೂಲಭೂತ ಸೌಕರ್ಯ ಇಲ್ಲ, ಕೆಲಸ ಮಾತ್ರ ಕಳಪೆ ಆಗದಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಿದ್ದು. ತಕ್ಷಣ ಸರಿಪಡಿಸ್ತಕ್ಕಂಥ ಕೆಲಸ ಮಾಡಬೇಕು. ಇದರೆಲ್ಲ ಮೂಲಭೂತ ಸೌಕರ್ಯ ಒದಗಿಸ್ತಕ್ಕಂಥ ಕೆಲಸ ಜಿಲ್ಲಾಡಳಿತ ಮಾಡಬೇಕು. ಒಂದು. ಎರಡನೇದು ಏನದಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲ 5ವರೆಗೆ ಪುರುಷರಿಗೆ, 5ರಿಂದ 6 ಗಂಟೆವರೆಗೆ ಮಹಿಳೆಯರಿಗಂತ ಮಾಡಿರ್ತಕ್ಕಂಥದ್ದು. ಇದು ಒಳ್ಳೆಯದು, ಅವ್ರಿಗೆ ಕೂಡ ಅನುಕೂಲ ಆಗಬೇಕು. ಆದರೆ ಇಲ್ಲಿ ಡೋರ್ಗಳೆಲ್ಲ ಹೋಗ್ಯಾವ ಮತ್ತು ಶೌಚಾಲಯ ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು ಮತ್ತು ವಿಶೇಷ ಮೂಲಭೂತ ಸೌಕರ್ಯ ಒದಗಿಸ್ತಕ್ಕಂಥ ಕೆಲಸಕ್ಕೆ ಜಿಲ್ಲಾಡಳಿತ ಮುಂದಾಗಬೇಕು. ಅದರಲ್ಲಿ ಅದು ದರ ನಿಗದಿಪಡಿಸಿರ್ತಕ್ಕಂಥದ್ದು ನಾವು ವಿರೋಧ ಮಾಡ್ತೀವಿ. ದೊಡ್ಡವರಿಗೆ 100 ರೂಪಾಯಿ, ಮಕ್ಕಳಿಗೆ 50 ರೂಪಾಯಿ ಮಾಡಿರ್ತಕ್ಕಂಥದ್ದು, ಇದನ್ನು ತಕ್ಷಣ ಹಿಂಪಡಿಬೇಕು. ಹಿರಿಯರಿಗೆ 50, ಮಕ್ಕಳಿಗೆ 25 ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಹೊರಗಡೆ ಏನು ಮಾಡ್ಯಾರ, ಖಾಸಗಿ ಕ್ರೀಡಾಂಗಣಗಳ ಖಾಸಗಿ ಈಜುಕೊಳದಲ್ಲಿ 100 ರೂಪಾಯಿ 50 ರೂಪಾಯಿ ಮಾಡಿರ್ತಕ್ಕಂಥ ಅದೇ ರೇಟ್ ಇದಕ್ಕೆ ನಿಗದಿಪಡಿಸಿದರೆ ಜನರು ಯಾರು ಇಷ್ಟು ದೂರ ಗಾಡಿ ತೊಗೊಂಡು ಬಂದ್ಲಕ್ಕೆ ಇಂಟ್ರೆಸ್ಟ್ ತೊಗೊಲ್ಲ. ಇದರಲ್ಲಿ ಏನಂತ ಮೂಲಭೂತ ಸೌಕರ್ಯ ಇಲ್ಲ. ಅದ್ರ ಜಿಲ್ಲಾಡಳಿತ ತಕ್ಷಣ ದರ ನಿಗದಿಪಡಿಸುವಲ್ಲಿ 100 ಇದ್ದದ್ದನ್ನು 50 ಮಾಡಬೇಕು, 50 ಇದ್ದದ್ದನ್ನು 25 ಮಾಡಿಕೇಸಿ ತಕ್ಷಣ ಆದೇಶ ಹೊರಡಿಸಿಕೇಸಿ ಸಾರ್ವಜನಿಕರಿಗೆ ಗೊತ್ತಾಗಂಗೆ ಪತ್ರಿಕೆ ಪ್ರಕಟಣೆ ಕೊಡಬೇಕಂತಕ್ಕಂಥದ್ದು ನನ್ನ